ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಈ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇರೋದು ಈ ಡೆತ್ ನೋಟ್ ಏನಿದೆ, ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಅಂಥದ್ದೊಂದು ಡೆತ್ ನೋಟ್ ಅನ್ನ ಸಿಜೆ ರಾಯ್ ಬರೆದಿದ್ರ ಅನ್ನುವಂಥ ಪ್ರಶ್ನೆಯ ಜೊತೆಗೆ ತನಿಖೆಯ ಹಾದಿಯನ್ನ ಮತ್ತೊಂದು ಕಡೆಗೆ ತಗೊಂಡು ಹೋಗುವಂತ ಒಂದಷ್ಟು ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಈ ಡೆತ್ ನೋಟ್ ಏನಿದೆ, ಆ ಡೆತ್ ನೋಟ್ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸುಸೈಡ್ ಕೇಸ್ಗೆ ಬಿಗ್ ಅಪ್ಡೇಟ್ ಇದು. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ರು ಅನ್ನುವಂಥ ವಿಚಾರ. ತಮ್ಮ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ರು ಡಾಕ್ಟರ್ ಸಿಜೆ ರಾಯ್. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ. ಇದು ಕೊನೆಯದಾಗಿ ಅವರು ಬರೆದಂತ ಮೆಸೇಜ್ ಅಥವಾ ಡೆತ್ ನೋಟ್ ಅನ್ನೋದು ಹೇಳಲಾಗ್ತಾ ಇದೆ. ಸಾವಿಗೂ ಮುನ್ನ ತನ್ನ ನೋವನ್ನು ಅಕ್ಷರ ರೂಪಕ್ಕೆ ರಾಯ್ ಇಳಿಸಿದ್ರು ಅನ್ನುವಂತ ಮಾಹಿತಿ ಇದೆ. ಯಾರಿಂದ ಎಷ್ಟು ಹಣ ಬರಬೇಕು, ವ್ಯವಹಾರವನ್ನ ಯಾರು ನೋಡ್ಕೊಳ್ಬೇಕು, ಮುಂದೆ ಏನೇನ್ ಆಗಬೇಕು ಅನ್ನೋದನ್ನ ಸೇರಿಸಿ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ ಅನ್ನುವಂತ ಒಂದು ಡೆತ್ ನೋಟ್ ಅನ್ನ ಬರೆದಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಎಲ್ಲಾ ಅಂಶಗಳ ಬಗ್ಗೆ ರಾಯ್ ತಮ್ಮ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಯ್ ಆಪ್ತ ಬಳಗದಿಂದ ಖಚಿತ ಮಾಹಿತಿ ಸಿಕ್ಕಿದೆ. ಪೊಲೀಸರು ಕೂಡ ಇದೇ ಹುಡುಕಾಟವನ್ನು ನಡೆಸ್ತಾ ಇದ್ರು. ಯಾವ್ದಾದ್ರೂ ಡೆತ್ ನೋಟ್ಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹುಡುಕಾಟ ನಡೀತಾ ಇತ್ತು. ಅಂಥದ್ದೊಂದು ಡೆತ್ ನೋಟ್ ಈಗ ಇದೆ ಅನ್ನುವಂತ ಅಂಶಗಳು ಈಗ ಖಚಿತವಾಗಿ ಸಿಗ್ತಾ ಇರೋದು. ಆ ಡೆತ್ ನೋಟ್ ಅಲ್ಲಿ ಹಾಗಾದ್ರೆ ಏನಿದೆ ಅನ್ನೋದನ್ನ ಗಮನಿಸೋದಾದ್ರೆ, ನಾನು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ತಾ ಇದ್ದೀನಿ, ಅದರ ಜೊತೆಯಲ್ಲಿ ಮುಂದಿನ ವ್ಯವಹಾರಗಳನ್ನ ಯಾರ್ಯಾರು ನೋಡ್ಕೊಳ್ಬೇಕು, ಯಾರಿಂದ ಎಷ್ಟು ಹಣ ಬರಬೇಕು, ಏನೇನ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಬರೆದಿದ್ರು ಅದರಲ್ಲಿ ಅನ್ನುವಂತ ಮಾಹಿತಿ ಇದೆ. ಕ್ಷಮೆ ಕೇಳಿದ್ರು, ಕುಟುಂಬದ ಕ್ಷಮೆ ಕೇಳಿದ್ರು ಅನ್ನುವಂಥದ್ದು ಕೂಡ ಈ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಈ ಸುಸೈಡ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಡೆತ್ ನೋಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಡೆತ್ ನೋಟ್ ಇಡೀ ಕೇಸ್ಗೆ ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದರಲ್ಲಿ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ತಮ್ಮ ಕುಟುಂಬಕ್ಕೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನನ್ನನ್ನು ಕ್ಷಮಿಸಿ, ನಾನು ಬಹಳ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ಬೇಕಾಗಿದೆ, ಆ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ರಾಯ್ ತಮ್ಮ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಮುಂದಿನ ವ್ಯವಹಾರಗಳನ್ನ ಯಾರು ನೋಡ್ಕೊಳ್ಬೇಕು, ಯಾರಿಂದ ಎಷ್ಟು ಹಣ ಬರಬೇಕು, ಅಸಲಿಗೆ ಇಡೀ ಘಟನೆಯಲ್ಲಿ ಏನಾಗಿದೆ, ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಆ ಡೆತ್ ನೋಟ್ ಅಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ ನೋಡಿ. ಈ ವಿಚಾರದಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ಬಿಡಬಾರದು, ಅವರೆಲ್ಲರೂ ಕೂಡ ನನ್ನ ನಂಬಿಕಸ್ಥರು ಅನ್ನುವಂಥದ್ದನ್ನ ಕೂಡ ಆ ಡೆತ್ ನೋಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ದಾರೆ. ನಾನು ತಗೊಳ್ತಾ ಇರುವಂತಹ ಸ್ಟೆಪ್ ಎಕ್ಸ್ಟ್ರೀಮ್ ಸ್ಟೆಪ್, ಅಂಥದ್ದೊಂದು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಅದರ ಜೊತೆಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ನನ್ನ ಜೊತೆ ನಿಂತವರು ಯಾರೆಲ್ಲ ಇದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಅವರೆಲ್ಲರೂ ಕೂಡ ನನ್ನ ನಂಬಿಕಸ್ಥರು, ಅವರಿಂದ ಯಾವುದೇ ರೀತಿಯ ಮೋಸ ಆಗಲಿ ಅಥವಾ ಅವರಿಂದ ವಂಚನೆ ಆಗಿಲ್ಲ, ನನ್ನನ್ನ ಕ್ಷಮಿಸಿ ಅನ್ನುವಂಥದ್ದನ್ನ ಕೂಡ ಡೆತ್ ನೋಟ್ ಅಲ್ಲಿ ರಾಯ್ ಉಲ್ಲೇಖ ಮಾಡಿದ್ರು ಅನ್ನುವಂತ ಮಾಹಿತಿ. ಈ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರ ಕುಟುಂಬಸ್ಥರಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿ ಇದೆ. ಇವತ್ತು ಸಿಜೆ ರಾಯ್ ಅವರ ನೆಚ್ಚಿನ ತಾಣ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ಇದೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದು ಕಡೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಜೆ ರಾಯ್ ಅವರ ಸಹೋದರ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸಿಜೆ ರಾಯ್ ಅವರ ಪತ್ನಿ ಹಾಗೆ ಮಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಇವತ್ತು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ದೇಹದಲ್ಲಿ ಹೊಕ್ಕಿದ್ದಂತಹ ಬುಲೆಟ್ ಅನ್ನ ತೆಗೆಯಲಾಗಿದೆ. ಅದರ ಸೀಕ್ರೆಟ್ ಒಂದು ಕಡೆ ಗೊತ್ತಾಗಿರೋದು. ಅದರ ಜೊತೆಯಲ್ಲಿ ಆತ್ಮಹತ್ಯೆಗೆ ಕಾರಣಗಳು ಏನೇನು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂಥದ್ದೊಂದು ಡೆತ್ ನೋಟ್ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಕುಟುಂಬಸ್ಥರಿಗೆ ಹೇಳಬೇಕಾದಂತಹ ಮೆಸೇಜ್ ಅನ್ನ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅನ್ನುವಂಥ ಮಾಹಿತಿ. ತಾವು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ಳುವಂತಹ ನಿರ್ಧಾರಕ್ಕೆ ಬಂದಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಇವತ್ತು ನಡೆಯುತ್ತೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ, ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಈ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇರೋದು, ಈ ಡೆತ್ ನೋಟ್ ಏನಿದೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಅಂಥದ್ದೊಂದು ಡೆತ್ ನೋಟ್ ಅನ್ನ ಸಿಜೆ ರಾಯ್ ಬರೆದಿದ್ರ ಅನ್ನುವಂಥ ಪ್ರಶ್ನೆಯ ಜೊತೆಗೆ ತನಿಖೆಯ ಹಾದಿಯನ್ನ ಮತ್ತೊಂದು ಕಡೆಗೆ ತಗೊಂಡು ಹೋಗುವಂತ ಒಂದಷ್ಟು ಡೀಟೇಲ್ಸ್ ಈಗ ಸಿಗ್ತಾ ಇದೆ. ಈ ಡೆತ್ ನೋಟ್ ಏನಿದೆ, ಆ ಡೆತ್ ನೋಟ್ ಬಿಗ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸುಸೈಡ್ ಕೇಸ್ಗೆ ಬಿಗ್ ಅಪ್ಡೇಟ್ ಇದು. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಅನ್ನ ಬರೆದಿದ್ರು ಅನ್ನುವಂಥ ವಿಚಾರ. ತಮ್ಮ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ರು ಡಾಕ್ಟರ್ ಸಿಜೆ ರಾಯ್. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ. ಇದು ಕೊನೆಯದಾಗಿ ಅವರು ಬರೆದಂತ ಮೆಸೇಜ್ ಅಥವಾ ಡೆತ್ ನೋಟ್ ಅನ್ನೋದು ಹೇಳಲಾಗ್ತಾ ಇದೆ. ಸಾವಿಗೂ ಮುನ್ನ ತನ್ನ ನೋವನ್ನು ಅಕ್ಷರ ರೂಪಕ್ಕೆ ರಾಯ್ ಇಳಿಸಿದ್ರು ಅನ್ನುವಂತ ಮಾಹಿತಿ ಇದೆ. ಯಾರಿಂದ ಎಷ್ಟು ಹಣ ಬರಬೇಕು, ವ್ಯವಹಾರವನ್ನ ಯಾರು ನೋಡ್ಕೊಳ್ಬೇಕು, ಮುಂದೆ ಏನೇನ್ ಆಗಬೇಕು ಅನ್ನೋದನ್ನ ಸೇರಿಸಿ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ ಅನ್ನುವಂತ ಒಂದು ಡೆತ್ ನೋಟ್ ಅನ್ನ ಬರೆದಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಎಲ್ಲಾ ಅಂಶಗಳ ಬಗ್ಗೆ ರಾಯ್ ತಮ್ಮ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಯ್ ಆಪ್ತ ಬಳಗದಿಂದ ಖಚಿತ ಮಾಹಿತಿ ಸಿಕ್ಕಿದೆ. ಪೊಲೀಸರು ಕೂಡ ಇದೇ ಹುಡುಕಾಟವನ್ನು ನಡೆಸ್ತಾ ಇದ್ರು. ಯಾವ್ದಾದ್ರೂ ಡೆತ್ ನೋಟ್ಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹುಡುಕಾಟ ನಡೀತಾ ಇತ್ತು. ಅಂಥದ್ದೊಂದು ಡೆತ್ ನೋಟ್ ಈಗ ಇದೆ ಅನ್ನುವಂತ ಅಂಶಗಳು ಈಗ ಖಚಿತವಾಗಿ ಸಿಗ್ತಾ ಇರೋದು. ಆ ಡೆತ್ ನೋಟ್ ಅಲ್ಲಿ ಹಾಗಾದ್ರೆ ಏನಿದೆ ಅನ್ನೋದನ್ನ ಗಮನಿಸೋದಾದ್ರೆ, ನಾನು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ತಾ ಇದ್ದೀನಿ, ಅದರ ಜೊತೆಯಲ್ಲಿ ಮುಂದಿನ ವ್ಯವಹಾರಗಳನ್ನ ಯಾರ್ಯಾರು ನೋಡ್ಕೊಳ್ಬೇಕು, ಯಾರಿಂದ ಎಷ್ಟು ಹಣ ಬರಬೇಕು, ಏನೇನ್ ಆಗಿದೆ ಅನ್ನುವಂಥದ್ದನ್ನ ಕೂಡ ಬರೆದಿದ್ರು ಅದರಲ್ಲಿ ಅನ್ನುವಂತ ಮಾಹಿತಿ ಇದೆ. ಕ್ಷಮೆ ಕೇಳಿದ್ರು, ಕುಟುಂಬದ ಕ್ಷಮೆ ಕೇಳಿದ್ರು ಅನ್ನುವಂಥದ್ದು ಕೂಡ ಈ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ. ಈ ಸುಸೈಡ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಡೆತ್ ನೋಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆ ಡೆತ್ ನೋಟ್ ಇಡೀ ಕೇಸ್ಗೆ ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದರಲ್ಲಿ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ತಮ್ಮ ಕುಟುಂಬಕ್ಕೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನನ್ನನ್ನು ಕ್ಷಮಿಸಿ, ನಾನು ಬಹಳ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ಬೇಕಾಗಿದೆ, ಆ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನ ರಾಯ್ ತಮ್ಮ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಮುಂದಿನ ವ್ಯವಹಾರಗಳನ್ನ ಯಾರು ನೋಡ್ಕೊಳ್ಬೇಕು, ಯಾರಿಂದ ಎಷ್ಟು ಹಣ ಬರಬೇಕು, ಅಸಲಿಗೆ ಇಡೀ ಘಟನೆಯಲ್ಲಿ ಏನಾಗಿದೆ, ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಆ ಡೆತ್ ನೋಟ್ ಅಲ್ಲಿ ಏನೇನಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದೀವಿ ನೋಡಿ. ಈ ವಿಚಾರದಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ಬಿಡಬಾರದು, ಅವರೆಲ್ಲರೂ ಕೂಡ ನನ್ನ ನಂಬಿಕಸ್ಥರು ಅನ್ನುವಂಥದ್ದನ್ನ ಕೂಡ ಆ ಡೆತ್ ನೋಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ದಾರೆ. ನಾನು ತಗೊಳ್ತಾ ಇರುವಂತಹ ಸ್ಟೆಪ್ ಎಕ್ಸ್ಟ್ರೀಮ್ ಸ್ಟೆಪ್, ಅಂಥದ್ದೊಂದು ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಅದರ ಜೊತೆಯಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ನನ್ನ ಜೊತೆ ನಿಂತವರು ಯಾರೆಲ್ಲ ಇದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಅವರೆಲ್ಲರೂ ಕೂಡ ನನ್ನ ನಂಬಿಕಸ್ಥರು, ಅವರಿಂದ ಯಾವುದೇ ರೀತಿಯ ಮೋಸ ಆಗಲಿ ಅಥವಾ ಅವರಿಂದ ವಂಚನೆ ಆಗಿಲ್ಲ, ನನ್ನನ್ನ ಕ್ಷಮಿಸಿ ಅನ್ನುವಂಥದ್ದನ್ನ ಕೂಡ ಡೆತ್ ನೋಟ್ ಅಲ್ಲಿ ರಾಯ್ ಉಲ್ಲೇಖ ಮಾಡಿದ್ರು ಅನ್ನುವಂತ ಮಾಹಿತಿ. ಈ ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರ ಕುಟುಂಬಸ್ಥರಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿ ಇದೆ. ಇವತ್ತು ಸಿಜೆ ರಾಯ್ ಅವರ ನೆಚ್ಚಿನ ತಾಣ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ಇದೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದು ಕಡೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಜೆ ರಾಯ್ ಅವರ ಸಹೋದರ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸಿಜೆ ರಾಯ್ ಅವರ ಪತ್ನಿ ಹಾಗೆ ಮಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಇವತ್ತು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ದೇಹದಲ್ಲಿ ಹೊಕ್ಕಿದ್ದಂತಹ ಬುಲೆಟ್ ಅನ್ನ ತೆಗೆಯಲಾಗಿದೆ. ಅದರ ಸೀಕ್ರೆಟ್ ಒಂದು ಕಡೆ ಗೊತ್ತಾಗಿರೋದು. ಅದರ ಜೊತೆಯಲ್ಲಿ ಆತ್ಮಹತ್ಯೆಗೆ ಕಾರಣಗಳು ಏನೇನು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಂಥದ್ದೊಂದು ಡೆತ್ ನೋಟ್ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಕುಟುಂಬಸ್ಥರಿಗೆ ಹೇಳಬೇಕಾದಂತಹ ಮೆಸೇಜ್ ಅನ್ನ ಡೆತ್ ನೋಟ್ ಅಲ್ಲಿ ಬರೆದಿದ್ರು ಅನ್ನುವಂಥ ಮಾಹಿತಿ. ತಾವು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತಗೊಳ್ಳುವಂತಹ ನಿರ್ಧಾರಕ್ಕೆ ಬಂದಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಇವತ್ತು ನಡೆಯುತ್ತೆ.